ಕವಿತಾ, ಯಾಕೆ ಇಲ್ಲೇ ನಿಂತ್ಬಿಟ್ಟೆ? ಅಮ್ಮ, ಅಕ್ಕೆ ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರಲ್ಲ. ಹೌದು ಕಣಿ, ಒಡವೆಗಳನ್ನೆಲ್ಲ ಹಾಕೊಂಡು ಗೌರಮ್ಮನ ಥರ ಲಕ್ಷಣವಾಗಿ ಓಡಾಡ್ಕೊಂಡಿದ್ವಿ. ಈಗ ಗಾಜಿನ ಬಳೆ ತೊಟ್ಕೊಂಡು ಬಿಚ್ಚೋಲೆ ಗೌರಮ್ಮನ ಥರ ಇರೋದನ್ನ ನೋಡಿದ್ರೆ ನನ್ನ ಕಣ್ಣು ಕಿವುಚ್ದಾಗುತ್ತೆ ಕಣಿ. ಬಿಡಮ್ಮ, ಆ ದೇವರು ಕಷ್ಟ ಕೊಡೋದು ಸಂತೋಷ ಕೊಡೋದಕ್ಕೆ ಇರಬಹುದು. ಆಗ ಅತ್ತೆ ಹತ್ರ ಎಷ್ಟೆಲ್ಲ ಒಡವೆಗಳಿತ್ತು, ಜೊತೆಗೆ ಕಾಯಿಲೆ ಅನ್ನೋ ನೋವಿತ್ತು. ಈಗ ಅತ್ತೆ ಹತ್ರ ಒಡವೆಗಳಿಲ್ಲದೆ ಇರಬಹುದಮ್ಮ. ಆ ಮುಖ ನೋಡು, ನಗು ಅನ್ನೋ ಒಡವೆಯಿಂದ ಅಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಕವಿತಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ ಒಂದು ಕಾಲದಲ್ಲಿ ಎಷ್ಟು ದೊಡ್ಡ ಆಫೀಸ್ ನಡೆಸ್ತಾ ಇದ್ದ. ಆದ್ರಿಂದ ಅದೆಷ್ಟು ಜನ ಬಾಳ್ ಕಟ್ಕೊಂಡಿದ್ರು. ಆದ್ರೆ ಇವತ್ತು ಈ ಚಿಕ್ಕ ಆಫೀಸ್ನಲ್ಲಿ ಕವಿತಾ, ಅದು ಯಾಕೆ ಅನ್ಕೋತೀಯ? ಇವತ್ತಿನ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ಮುಂದೆ ದೊಡ್ಡ ದೊಡ್ಡ ದಾರಿ ಕಡೆ ಕರ್ಕೊಂಡು ಹೋಗುತ್ತೆ. ಅದಾಗಬೇಕು ಅಂದರೆ ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕು. ಅದನ್ನು ಈಗಾಗಲೇ ನಿಮ್ಮ ಅಣ್ಣ ಮಾಡಿದ್ದಾನೆ. ನೋಡ್ತಾ ಇರು, ಇವತ್ತಿನ ಈ ಪುಟ್ಟ ಆಫೀಸು ಮುಂದೆ ದೊಡ್ಡ ದೊಡ್ಡ ಅರಮನೆಗಳಾಗುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.